ಅಂತರಪಟ ಅಂತರಪಟ. I'm really sorry ರಾಜ್. ನಿಮ್ದೇನು ತಪ್ಪಿಲ್ಲ ಬಿಡಿ. ಮತ್ ಯಾಕೆ ನಿಮ್ ಕೋಪ ಕಡಿಮೆ ಆಗ್ತಿಲ್ಲ? ಇದು ಕೋಪ ಅಲ್ಲ ಕಣ್ರಿ, ಈ ನೋವೇನು ಅಂತ ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಬೇಡ, ಈ ನೋವು ನನ್ನೊಳಗಡೆನೆ ಇರಲಿ. ನಿಮ್ಗಿದು ಗೊತ್ತಾಗೋದೇ ಬೇಡ. ನೋಡಿ, ನೀವೇನು ಮಾತಾಡ್ತಿಲ್ಲ. ನಿಮ್ಗೆ ನನ್ ಮೇಲೆ ಕೋಪ ಬೇಜಾರು ಏನು ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ 100 ಮಾತು ಆಡಿರ್ತಿದ್ರಿ. ಸುಮ್ನಿರಿ ರಾಜ್ ಅಂತ ನಾನ್ ಬೈದು ನಿಮ್ ಬಾಯಿ ಮುಚ್ಚಿಸ್ಬೇಕಾಗಿತ್ತು. ಮನ್ಸಿನ ಮಾತೆಲ್ಲ ಮನ್ಸಲ್ಲೇ ಕೊಳಿತಾ ಇದೆ. ಯಾವತ್ತೂ ನಿಮ್ಮ ಹತ್ರ ಇದನ್ನೆಲ್ಲ ಹೇಳ್ಕೊಳಕ್ ಆಗೋದೇ ಇಲ್ಲ ಅಂತ ನೋವು ಆಗ್ತಿದೆ ಕಣ್ರಿ. ರಾಜ್, ನಿಮ್ಮನ್ನೇ ಕೇಳ್ತಿರೋದು, ಏನಾದ್ರೂ ಹೇಳಿ, ಮಾತಾಡಿ. ಹೇಳಿ ಹೇಳಿ ಅಂದ್ರೆ ಏನ್ ಹೇಳ್ಬೇಕು? ಆಯ್ತು, ಎಲ್ಲಾನು ಹೇಳ್ತೀನಿ, ಕೇಳಿಸ್ಕೋತೀರಾ? ಏನಿಲ್ಲ. ನಿಮ್ಗೆ ನನ್ನ ಮೇಲಿರೋ ನಂಬಿಕೆ ಇನ್ ಸ್ವಲ್ಪ ದಿನದಲ್ಲಿ ಮುರಿದು ಬೀಳತ್ತೆ. ನಾವು ದೂರ ಆಗ್ತೀವಿ ಅಂತ ಹೇಳ. ವಾಟ್? ಸುಶಾಂತ್ ಮನೇಲಿಲ್ವಾ? ಅವ್ನ್ ಮನೆಗ್ ಬರೋದು ಇಲ್ವಾ? ಇದ್ಯಾಕ್ ನೀನ್ ನನ್ ಮೊದ್ಲೇ ಹೇಳಿಲ್ಲ? ಅದು ಪುಟ, ನೀನ್ ಎಕ್ಸಾಮ್ಗೆ ಓದ್ತಿದ್ಯಲ್ಲ, ನಿನಗೆಲ್ಲಿ ಡಿಸ್ಟರ್ಬ್ ಆಗುತ್ತೋ ಅಂತ ಹೇಳಲಿಲ್ಲ ಅಷ್ಟೇ. ಅದೆಲ್ಲ ನನಗೆ ಗೊತ್ತಿಲ್ಲ ಅಮ್ಮ. ನಾನ್ ಸುಶಾಂತ ನೋಡ್ಬೇಕು. ಅವ್ನ್ ಎಲ್ಲಿದ್ದಾನಂತ ಹೇಳು. ಪುಟ, ಅವನು ಎಲ್ಲಿದ್ದಾನೆ ಅಂತ ನಮಗೂ ಗೊತ್ತಿಲ್ಲ. ವಾಟ್? ಎಲ್ಲಿದ್ದಾನಂತ ಗೊತ್ತಿಲ್ವಾ? ಅಯ್ಯೋ, ಏನ್ ಹೇಳದ್ ಹೇಳು. ಸುಶಾಂತ್ ದೊಡ್ಡ ಬೇಜವಾಬ್ದಾರಿ ಅಂತ ಅಣ್ಣ ಅವನ್ನ ಬೈದು ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಬರೀ 1 ಲಕ್ಷ ದುಡಿಯೋಕೆ ಇಷ್ಟು ತಿಂಗಳಾಯ್ತು ನೋಡು. ಸ್ಟಾಪ್ ಇಟ್ ಮಾ. ನನ್ ಸುಶಾಂತ್ನೇ ಬೇಜವಾಬ್ದಾರಿ ಅಂತೀಯ? ಹಾಗಿದ್ರೆ ನಿನ್ ಗಂಡ ಏನು? 1 ಲಕ್ಷ ಹೋಗ್ಲಿ, 1 ಪೈಸನಾದ್ರೂ ದುಡಿಯಕ್ ಆಗತ್ತಾ ಅಪ್ಪನ್ಗೆ? ಪುಟ್ಟಿ, ಇದೇನೆ ಹಿಂಗ್ ಮಾತಾಡ್ತಾ ಇದ್ಯಾ? ಸ್ವಲ್ಪ ಆದ್ರೂ ರೆಸ್ಪೆಕ್ಟ್ ಕೊಡು. ಅವ್ರು ನಿಮ್ಮಪ್ಪ. ನನ್ ಹುಡುಗನ್ ವಿಷಯಕ್ಕೆ ಬಂದ್ರೆ ನಾನ್ ಹಿಂಗೆ ಮಾತಾಡೋದು. ನೋಡಮ್ಮ, ನನ್ಗೆ ನನ್ ಸುಶಾಂತ್ ಬೇಕು ಅಷ್ಟೇ. ಪುಟ್ಟ, ಒಂದ್ ಸ್ವಲ್ಪ ದಿನ ಸುಶಾಂತ್ ವಾಪಸ್ ಬಂದ್ಬಿಡ್ತಾನೆ, ಓಕೆನಾ? ನನ್ಗದೆಲ್ಲ ಗೊತ್ತಿಲ್ಲ ಅಮ್ಮ. ನಾನು ಇಲ್ಲಿಗೆ ಬಂದಿದ್ದೆ ಸುಶಾಂತ್ ನ ಮದ್ವೆ ಆಗ್ಬೇಕು, ಅವನ ಜೊತೆ ಹಾಯಾಗಿರ್ಬೇಕು ಅಂತ. ನನಗ್ ಬೇರೆ ಏನು ಕತೆ ಬೇಡ. ಸುಶಾಂತ್ ನ ಇಲ್ಲಿಗೆ ಬರೋ ಹಾಗೆ ಮಾಡು, ನಮ್ಮಿಬ್ರು ಮದ್ವೆ ಮಾಡ್ಸು ಅಷ್ಟೇ. ಅಷ್ಟೇ ತಾನೆ? ನಮ್ಮ ಫ್ರೆಂಡ್ಶಿಪ್ ಜಾಸ್ತಿ ದಿನ ಉಳಿಯಲ್ಲ. ರಾಜ್, ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಅಂತದೇನಾಯ್ತು? ಮುನಿಯಮ್ಮ, ನೀವು ಎಲ್ರಿಗಿಂತ ಹೆಚ್ಚು ನನಗೆ. ನಿಮ್ಗೆ ಅಂತ ನನ್ನ ಮನಸ್ಸಲ್ಲಿ ಸ್ಪೆಷಲ್ ಸ್ಥಾನ ಕೊಟ್ಟಿದ್ದೀನಿ. ನೀವಿಲ್ದೆ ಒಂದು ಕ್ಷಣನೂ ನನಗೆ ಖುಷಿಯಾಗಿರಕ್ಕಾಗಲ್ಲ. ಕೆಲವೊಂದ್ಸಲ ಯಾರು ತುಂಬಾ ಹತ್ರದವರು ಅಂತ ಅನ್ಕೊಳ್ತೀವೋ ಅವರಿಂದನೇ ದೂರ ಹೋಗ್ಬೇಕಾಗತ್ತೆ. ನನಗೂ ಈಗ ಅಂಥದ್ದೇ ಪರಿಸ್ಥಿತಿ ಬಂದಿದೆ. ಏನ್ ಹೇಳ್ತಿದ್ದೀರಾ? ಎಸ್, ನಿಮ್ಮಿಂದ ದೂರ ಇರ್ತೀನಿ ಮುಂದೆ. ಓಹೋ, ಏನ್ ರಾಜಲಕ್ಷ್ಮಿ, ಹೊಸ ಕೆಲ್ಸನಾ? ಇಲ್ಲ, ಹಳೆ ಕೆಲ್ಸನೇ. ನನ್ನ ಹೆಂಡತಿ ಮಗಳ ಮಾತು ನಂಬಿ ಮತ್ತೆ ಬೀದಿಗೆ ಬಂದ್ಬಿಟ್ಟೆ. ಅಂದ್ರೆ ಈ ಬೀದಿ ಅಲಿಯೋ ಕೆಲಸ ಮತ್ತೆ ಮಾಡಂಗಾಯ್ತು ಅಂದೆ. ಅವಳು ಹಂಗೇನೆ ರಾಜಲಕ್ಷ್ಮಿ, ಅವಳು ನಂಬ್ಕೊಂಡ್ರೆ ಯಾರು ಉದ್ಧಾರ ಆಗಲ್ಲ. ಇದೇನಿವನು ಏನಕ್ಕೂ ರಿಯಾಕ್ಟೇ ಮಾಡ್ತಾ ಇಲ್ವಲ್ಲ? ಆರಾಧನ ಬಗ್ಗೆ ಹೇಳಿದ್ರೆ ಇಷ್ಟೊಂದು ಹುಡ್ಕೊಂಡು ಜಗಳಕ್ಕೆ ಬರ್ಬೇಕಾಗಿತ್ತು. ಅಮ್ಮ, ನಾನು ಹೋಗಿ ಬರ್ತೀನಿ.
ಆರಾಧ್ನಾ ತಿಂಡಿ ತಿಂದೇನೆ? ಹೂಮ್ಮ ನಾನು ತಿಂದೆ. ಯಾಕೆ ಸುಳ್ಳು ಹೇಳ್ತಿದ್ಯಾ? ನೀನೇನೂ ತಿಂದಿಲ್ಲ. ಅಮ್ಮ ದಾರಿಲಿ ಹೋಗ್ತಾ ತಿನ್ಕೋತೀನಿ, ನಂಗೆ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ. ಆರಾಧ್ನಾ ನಿನ್ನೆಯಿಂದ ನೀನೇನೂ ತಿಂದಿಲ್ಲ, ಇವಾಗೂ ತಿಂಡಿ ತಿಂದೆ ಹಾಗೆ ಹೋಗ್ತಿದ್ಯಾ? ಅಮ್ಮ ನನಗೆ ಟೈಮ್ ಆಗ್ತಿದೆ, ನೀನು ಹುಷಾರು. ಟೈಮಿಗೆ ಮಾತ್ರೆ ತಗೋ, ಗಾಳಿಲೆಲ್ಲ ನಿಂತ್ಕೋಬಾರ್ದು. ಒಳಗಡೆ ಹೋಗು ಹೋಗು. ಹಲೋ ಈವೆಂಟ್ ಮ್ಯಾನೇಜರ್ ಮೇಡಮ್, ಇವತ್ತೇನು ಡ್ರಾಪ್ ಇಲ್ವೋ? ರಾಜ್ ಮರ್ತೆ ಹೋಗಿದ್ದೆ, ಇದನ್ನ ತಗೊಳ್ಳಿ. ಇದ್ರಲ್ಲಿರೋ ಅಡ್ರೆಸ್ಗೆ ಹೋಗಿ ಆ ನಂಬರ್ಗೆ ಕಾಲ್ ಮಾಡಿ, ಇವತ್ತು ನಿಮ್ಗೆ ಅಮೌಂಟ್ ಸಿಗುತ್ತೆ. ದುಡ್ಡ ಅಲ್ಲ, 50 ಲಕ್ಷ ಸಾಲ ಮಾಡಿ ಪಾತ್ರೆ ಇಟ್ಕೊಂಡು ಭಿಕ್ಷೆ ಬೇಡಕ್ಕೆ ಹೋಗ್ತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವಳ ಹತ್ರ ಇರೋದು ಅಕ್ಷಯ್ ಪಾತ್ರೆ ಅನ್ಸುತ್ತೆ. ಅದು ಎಲ್ಲಿಂದ ದುಡ್ಡು ಬರ್ತಾ ಇದೆ ಇವಳಿಗೆ? ನನಗಿವತ್ತು ಡ್ರಾಪ್ ಮಾಡೋದು ಬೇಡ, ನಾನೇ ಹೋಗ್ತೀನಿ. ಯಾವ ಕಡೆ ಹೊರಟಿದ್ದೀರಾ? ಬೇರೆ ಒಂದು ಕೆಲ್ಸಕ್ಕೆ ಹೋಗ್ತಿದ್ದೀನಿ, ಬಾಯ್. ಯಾವ ಕಡೆ ಹೊರಟಿದ್ದಾರೆ ಇವರು? ಏನು ಸರಿಯಾಗಿ ಹೇಳ್ತಾ ಇಲ್ಲ, ತುಂಬ ಅರಿಬರಿಲ್ ಬೇರೆ ಇದ್ದಾರೆ. ಇವರಿಬ್ಬರ ಮಧ್ಯೆ ಏನೋ ಸರಿ ಇಲ್ಲ ಅನ್ನಿಸ್ತಾ ಇದೆ. ಏನಾಗಿರ್ಬೋದು? ಯಾರದನ್ನ ಏನೋ ಸೀಕ್ರೆಟ್ ಗೇಮ್ ಆಡ್ತಾ ಇರೋದಂತೂ ಪಕ್ಕ. ಅದೇನು ಅಂತ ತಿಳ್ಕೋಬೇಕು. ಅಕ್ಕ, ಕಾಂಚನ ಏನಾಯ್ತೆ? ಏನಿಲ್ಲ. ಅಯ್ಯೋ ದೇವ್ರೆ, ನಿನ್ನೆ ತಾನೇ ದಿಶಾ ಬರ್ತಾಳೆ ಅಂತ ಅಷ್ಟೊಂದು ಖುಷಿಯಾಗಿದೆ, ಈಗ ನೋಡು ಮುಖ ಬಾಡ್ ಹೋಗಿದೆ. ಏನು ಗಣಪತಿ ಊರಲ್ಲಿಲ್ಲ ಅಂತ ಬೇಜಾರಾ? ಅದಲ್ಲ ಅಕ್ಕ, ನನಗೆ ದಿಶಾದೇ ಯೋಚನೆ ಆಗಿದೆ. ಯಾಕೆ? ಓದ್ ಮುಗಿಸ್ಕೊಂಡು ಬಂದ್ಲು, ಒಳ್ಳೆ ಕೆಲಸ ಸಿಗುತ್ತೆ, ಇನ್ನೇನ್ ಟೆನ್ಷನ್ ನಿನಗೆ? ಕೆಲಸ ಸಿಕ್ಕಿದ್ರೆ ಸಾಕ ಅಕ್ಕ? ಒಳ್ಳೆ ಸಂಬಂಧ, ಒಳ್ಳೆ ಮನೆನೂ ಸಿಗ್ಬೇಕಲ್ವಾ? ಅಯ್ಯೋ ಕಾಂಚನ, ದಿಶಾ ಮದ್ವೆಗೆ ಈಗ್ಲೇ ಯಾಕೆ ಅವಸರ? 1-2 ವರ್ಷ ಕೆಲಸ ಮಾಡ್ಲಿ, ಹಾಯಾಗಿರ್ಲಿ, ಆಮೇಲೆ ಸಂಬಂಧ ನೋಡೋಣ. ಅಕ್ಕ, ನಾನು ಹಾಗೆ ಅನ್ಕೊಂಡಿದ್ದೆ, ಆದ್ರೆ ದಿಶನ್ ಮನ್ಸಲ್ಲಿರೋದೇ ಬೇರೆ. ಅಂದ್ರೆ ಏನೇ ನಿನ್ ಮಾತಿನ ಅರ್ಥ? ದಿಶಾ ಯಾರನ್ನಾದ್ರೂ ಇಷ್ಟಪಡ್ತಾ ಇದ್ದಾಳಾ? ಹಾಗೇನಾದ್ರೂ ಇದ್ರೆ ಅವಳನ್ನ ಕೇಳೆ, ಅವಳು ಒಳ್ಳೆ ಹುಡುಗನ್ನ ಇಷ್ಟಪಟ್ಟಿರ್ಬೋದು. ಯಾಕಂದ್ರೆ ದಿಶಾ ನಮ್ಮನೆ ಹುಡುಗಿ, ನನಗೆ ಅವಳ ಚಾಯ್ಸ್ ಮೇಲೆ ನಂಬಿಕೆ ಇದೆ ಕಣೆ. ದಿಶನ್ ಮನ್ಸಲ್ಲಿರೋ ಹುಡುಗ ಚಿನ್ನದಂತವನಕ್ಕ. ಆದ್ರೆ ಆ ಚಿನ್ನ ನಮ್ಮ ಕೈಗೆ ಎಟ್ಕುತ್ತೋ ಇಲ್ವೋ ಅಂತ ಚಿಂತೆ. ಯಾರ್ಯಾ ಹುಡುಗ? ನನಗೂ ಹೇಳೆ, ನನಗೆ ಅವ್ನು ಗೊತ್ತಿದಾನಾ? ಅಕ್ಕ, ದಿಶಾ ಇಷ್ಟಪಡ್ತಿರೋದು ನಮ್ಮ ಸುಶಾಂತ್ನ. ಈ ವಿಷಯ ನಿನಗೆ ಗೊತ್ತಿರ್ಬೇಕಲ್ವಾ? ಯಾಕಂದ್ರೆ ಸುಶಾಂತೇ ನಿನ್ ಗಂಡ ಅಂತ ಅನ್ಕೊಂಡೆ ತಾನೇ ನೀನು ಅವಳನ್ನ ಬೆಳೆಸಿದ್ದು. ಅಯ್ಯೋ ಕಾಂಚನ, ದಿಶಾ ಏನು ಅಷ್ಟು ದಡ್ಡಿನ? ನಾವೆಲ್ಲ ತಮಾಷೆಗಲ್ವಾ ಹೇಳ್ತಾ ಇದ್ದಿದ್ದು. ಅವಳು ಗೊತ್ತಾಗಿರುತ್ತೆ ಸುಶಾಂತ್ ಇಷ್ಟ ಅಂತ, ಅವಳು ತಮಾಷೆ ಮಾಡಿರ್ತಾಳೆ. ಇಲ್ಲ ಅಕ್ಕ, ಅವಳ ಮನಸ್ಸಲ್ಲಿ ನಾವು ತಮಾಷೆ ಅಂತ ಎಸ್ತಿದ್ ಬೀಜ ಪ್ರೀತಿ ಅನ್ನೋ ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ. ಏನ್ ಹೇಳ್ತಾ ಇದ್ದೆ ಕಾಂಚನ ನೀನು? ಇದು ಹೇಗ್ ಸಾಧ್ಯ? ನೋಡು, ನಾವು ದಿಶನ್ಗೆ ತಿಳಿಸ್ ಹೇಳೋಣ, ಅವಳು ಅರ್ಥ ಮಾಡ್ಕೋತಾಳೆ. ಅರೆ, ಇದೇನು ಅಕ್ಕ ಹೀಗೆ ಹೇಳ್ತಾ ಇದ್ದಾಳೆ? ಹಂಗಂದ್ರೆ ಅಕ್ಕನ ಮನಸ್ಸಲ್ಲಿ ಏನಿದೆ? ಕಾಂಚನ, ನೀ ಏನು ಯೋಚನೆ ಮಾಡಬೇಡ,
ಇವ್ರ ಹತ್ರ ಹೇಳಿ ದಿಶನ್ಗೆ ಒಳ್ಳೆ ಹುಡುಗನ ನಾನ್ ಹುಡುಕಿಸ್ತೀನಿ. ಯಾಕತ್ತೆ ನಾನ್ ನಿಮ್ ಸೊಸೆ ಆಗೋದು ನಿಮ್ಗಿಷ್ಟ ಇಲ್ವಾ? ಮಾತಾಡಿ ಅತ್ತೆ. ಅದ್ ಹಾಗಲ್ಲಮ್ಮ ದಿಶಾ. ನೋಡಿ ಅತ್ತೆ, ನನ್ಗೆ ಬೇರೆ ಯಾವ ಸಂಬಂಧನೂ ನೋಡೋ ನೆಸೆಸಿಟಿ ಇಲ್ಲ. ನಾನ್ ಮದ್ವೆ ಅಂತ ಆದ್ರೆ ಅದು ಸುಶಾಂತ್ನ ಮಾತ್ರ. ಏನಮ್ಮ ಈಗೆಲ್ಲ ಮಾತಾಡ್ತೀಯ ನೀನು? ನಾನು ನಿನ್ನನ್ ಪ್ರೀತಿ ಮಾಡಲ್ಲ, ಮುನಿಯಮ್ಮನ್ ಪ್ರೀತಿ. ನೋಡಿದ್ಯಾ ಪ್ರೀತಿ ಅಂತ ಈಗ ನಿನ್ ಬಾಯಲ್ಲೇ ಬಂತು. ನಿನ್ನ ಅವ್ಳು ಚೆನ್ನಾಗಿ ನೋಡ್ಕೊತಿರೋದಿಕ್ಕೆ, ನಿನಗೆ ಜಗತ್ತನ್ನ ಒಂದು ಹೊಸ ರೀತಿಲಿ ನೋಡೋದನ್ನ ಹೇಳ್ಕೊಟ್ಟಿರೋದಿಕ್ಕೆ ಎಲ್ಲ ಸೇರಿ ಅವಳನ್ನ ಒಂದೇ ಒಂದ್ಸಲ ಅಪ್ಕೊಂಡು ಅವಳಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು ಕಣೋ. ಅಂಕಲ್ ಏಯ್ ರಾಜ್, ಏನು ಹೊಸ ಕೆಲ್ಸನಾ? ಹಳೇನೇ ಕೆಲಸನ ಅಂಕಲ್. ಆರಾಧನಾ ಪುಟ್ಟಿ ಹೇಗಿದ್ದಾಳೆ? ಚೆನ್ನಾಗಿದ್ದಾರೆ. ಕಾವ್ಯ ಅವ್ರು ಹೇಗಿದ್ದಾರೆ? ಅವಳ ಬಗ್ಗೆ ನಿನಗೂ ಆರಾಧನೆಗೂ ಒಂದು ವಿಷಯ ಹೇಳಬೇಕು. ನೀನು ಆರಾಧನಾ ಒಟ್ಟಿಗೆ ಸಿಕ್ಬಿಟ್ರೆ ಹೇಳ್ತೀನಿ. ಅವರೆಲ್ಲೋ ಹೋಗಿದ್ದಾರೆ ಅಂಕಲ್. ಅನ್ನಗೆ ಥ್ಯಾಂಕ್ ಯು ಅಂಕಲ್. ನೀವು ದುಡ್ಡು ಕೊಟ್ಟಿರಲಿಲ್ಲ ಅಂದರೆ ಆರಾಧನಾ ಅವ್ರ ತಾಯಿಗೆ ಆಪ್ರೇಷನ್ ಮಾಡೋಕ್ಕಾಗ್ತಿರ್ಲಿಲ್ಲ. ನಿಮ್ಮಿಂದ ತುಂಬ ದೊಡ್ಡ ಹೆಲ್ಪ್ ಆಯಿತು. ಯಾವ ದುಡ್ಡು? ನೀನ್ ಏನು ಹೇಳ್ತಿದ್ಯಪ್ಪ? ಇದೇನು ಹೀಗೆ ಹೇಳ್ತಿದ್ದೀರಾ? ಆರಾಧನಾ ಅವ್ರಿಗೆ ನೀವು ದುಡ್ಡು ಕೊಟ್ರಲ್ಲ ಆಂಟಿ ಆಪ್ರೇಷನ್ಗೆ. ಯಾವ ಆಪರೇಷನ್? ಏನಪ್ಪ ಹೇಳ್ತಾ ಇದೀಯಾ? ಅಂದರೆ ನೀವು ಆರಾಧನಾ ಅವ್ರಿಗೆ ಸಿಕ್ಕೇ ಇಲ್ವಾ? ಇಲ್ಲಪ್ಪ, ಮದ್ವೆಯಲ್ಲಿ ಹಾಗೆಲ್ಲ ಆಯ್ತಲ್ಲ, ತುಂಬಾ ಬೇಜಾರಾಗಿ ಆಟೋನು ತೆಗ್ದಿರ್ಲಿಲ್ಲ, ಇವತ್ತೇ ತೆಗ್ದಿರೋದು. ನೀನ್ ನೋಡಿದ್ರೆ ಏನೇನೋ ಹೇಳ್ತಾ ಇದೀಯಾ? ಅಂದರೆ ನೀವು ಆರಾಧನಾ ಅವ್ರಿಗೆ 5 ಲಕ್ಷ ಕೊಟ್ಟಿಲ್ವಾ? ಮತ್ತೆ ಯಾಕೆ ಅವ್ರು ಹಂಗಂದ್ರು? ಏನು, ನಾನು 5 ಲಕ್ಷ ಕೊಟ್ಟೆ ಅಂತಂದ್ಲಾ? ಇಲ್ಲಪ್ಪ, ನಾನ್ ಕೊಟ್ಟಿಲ್ಲ. ಆದ್ರೆ ಆ ಹುಡುಗಿ ಯಾಕೆ ಹಾಗೆ ಹೇಳಿದ್ಲು? ಅಂಕಲ್, ಆರಾಧನಾ ಅವ್ರ ಅಮ್ಮಂಗೆ ಹುಷಾರಿರ್ಲಿಲ್ಲ, ಆಪರೇಷನ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ರು. ಆರಾಧನಾ ಅವ್ರ ಹತ್ರ ದುಡ್ಡು ಇರಲಿಲ್ಲ, ಆದರೆ ಅವ್ರು ದುಡ್ಡು ಅರೇಂಜ್ ಮಾಡ್ಕೊಂಡು ಬಂದರು. ಆಪರೇಷನ್ನು ಮಾಡಿಸಿದ್ರು. ಕೇಳಿದ್ರೆ ನೀವು ಕೊಟ್ಟಿದ್ದು ಅಂತ ಹೇಳಿದ್ರು. ನೀವು ನೋಡಿದ್ರೆ ಈ ಥರ ಹೇಳ್ತಿದ್ದೀರಾ. ಹಾಗಿದ್ರೆ ಆರಾಧನವರು ಸುಳ್ಳು ಹೇಳಿದ್ದಾರೆ. ನಾನಂತೂ ದುಡ್ಡು ಕೊಟ್ಟಿಲ್ಲಪ್ಪ. ಹಾಗಿದ್ರೆ ಅವ್ರಿಗೆ ದುಡ್ಡೆಲ್ಲಿಂದ ಬಂತು? ಯಾರು ಕೊಟ್ಟರು?